ಕಾರ್ಯಕರ್ತರನ್ನು ಆರ್ಥಿಕವಾಗಿ ಅಭಿನಂದಿಸುತ್ತೇನೆ. ಜೊತೆಯಲ್ಲಿ ರಾಜ್ಯ ಗ್ಯಾರಂಟಿ ಯೋಜನೆ ಅನುಷ್ಠಾನದ ಅಧ್ಯಕ್ಷರಾದ ಎಚ್.ಎಂ. ರೇವಣ್ಣವರು ಸಹ ನನ್ನ ನೇಮಕಾತಿಯಲ್ಲಿ ಸಹಕರಿಸಿದ್ದಾರೆ. ಅವರನ್ನು ಸಹ ಆತ್ಮೀಯವಾಗಿ ಅಭಿನಂದಿಸುತ್ತೇನೆ. ಇದು ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ಪಕ್ಷದಲ್ಲಿ ಭಾಳಷ್ಟು ವರ್ಷಗಳಿಂದಿದ್ದೆ. ಜೊತೆಯಲ್ಲಿ ನಿಮ್ಮ ಪತ್ರಕರ್ತರ ನಾನು ಓರ್ವ ಪತ್ರಕರ್ತನಾಗಿ ನಿಮ್ಮ ಜೊತೆಯಲ್ಲಿ ನಾನು ಬೆಳೆದು ಬಂದಿದ್ದೇನೆ. ಪ್ರಥಮ ಬಾರಿಗೆ ನನಗೆ ಸರ್ಕಾರ ಅಧ್ಯಕ್ಷ ಸ್ಥಾನವನ್ನು ನೀಡಿ ನನ್ನ ಜೀವನದ ಮೊದಲ ಬಾರಿಗೆ ನನ್ನನ್ನು ಗುರುತಿಸಿದೆ. ಅದಕ್ಕಾಗಿ ನಾನು ಎಲ್ಲರನ್ನೂ ಪತ್ರಕರ್ತರನ್ನು ಸಹ ಯಾಕೆಂದರೆ ಪತ್ರಕರ್ತರು ನನಗೆ ತುಂಬ ಸಹಕಾರ ಕೊಡ್ತಾನೆ ಬಂದಿದ್ದಾರೆ. ಅದಕ್ಕಾಗಿ ನಿಮ್ಮೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಎಲ್ಲ ಕಾಂಗ್ರೆಸ್ ಮುಖಂಡರು ಮತ್ತು ಅಧಿಕಾರಿಗಳು ಹಾಗೂ ಪತ್ರಕರ್ತರ ನಿಮ್ಮೆಲ್ಲರ ಜೊತೆ ಸಹಕಾರವನ್ನು ಪಡೆದು ಗ್ಯಾರಂಟಿ ಯೋಜನೆಯನ್ನು ಅನುಷ್ಠಾನಗೊಳಿಸುವುದರಲ್ಲಿ ನಮ್ಮ ಟೀಮ್ ಏನು ಇದ್ದೀವಿ ನಾವೆಲ್ಲರೂ ಶ್ರಮವಹಿಸಿ ಕೆಲಸ ಮಾಡ್ತೇವೆ. ಸರ್ಕಾರದ ಬಹಳ ಮುಖ್ಯವಾದಂತಹ ಯೋಜನೆಗಳಿದು. ಕರ್ನಾಟಕದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಡುವಂತಹ ಈ ಯೋಜನೆಗಳಾದ ಶಕ್ತಿ ಮತ್ತು ಅನ್ನಭಾಗ್ಯ, ಭಾಗ್ಯಲಕ್ಷ್ಮಿ ಹಾಗೂ ಯುವನಿಧಿ ಸೇರಿದಂತೆ ಎಲ್ಲ ಭಾಗ್ಯಗಳನ್ನು ಸರ್ಕಾರ ಜಾರಿ ಮಾಡಿದೆ. ಆಗಲೇ ಸರ್ಕಾರ ಅಧಿಕಾರ ಬಂದಿದ್ದ ಕೂಡಲೇ ಈ ಎಲ್ಲ ಯೋಜನೆಗಳನ್ನು ಜಾರಿ ಮಾಡಿದೆ. ಜಾರಿ ಮಾಡಿದ ಎಲ್ಲ ವಿವರಗಳನ್ನು ನಿಮಗೆಲ್ಲರಿಗೂ ಕೊಟ್ಟಿದ್ದೇನೆ. ಶಕ್ತಿ ಯೋಜನೆ ಜೂನ್ 2023 ಆರಂಭವಾಯಿತು. ಅಲ್ಲಿಂದ ಮಾರ್ಚ್ 24ರವರೆಗೆ ಸುಮಾರು ಶಿವಮೊಗ್ಗ ಡಿಪೋದಲ್ಲಿ ಶಿವಮೊಗ್ಗ, ಭದ್ರಾವತಿ, ಸಾಗರ, ಶಿಕಾರಿಪುರ ಸೇರಿದಂತೆ 1,82,42,42,42,946 ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ. ಈ ಬಾಬ್ತು ಸರ್ಕಾರ ಶಿವಮೊಗ್ಗ ಡಿಪೋಗೆ 62,25,87,90,90 ರೂಪಾಯಿಗಳನ್ನು ಪಾವತಿಸಿದೆ. ಇದರ ಉಪಯೋಗವನ್ನು ನಾವು ಅಂಕಿಅಂಶ ನೋಡಿದ್ರೆ ಗೊತ್ತಾಗ್ತದೆ ಮಹಿಳೆಯರು ಎಷ್ಟರ ಮಟ್ಟಿಗೆ ನಮ್ಮ ಶಕ್ತಿ ಯೋಜನೆಯನ್ನು ಉಪಯೋಗಿಸಿಕೊಂಡು ಅದರ ಉಪಯೋಗವನ್ನು ಪಡೆದಿದ್ದಾರೆ ಎಂಬುದನ್ನು ನಾವು ಗಮನಿಸಬೇಕಾಗ್ತದೆ. ಅದೇ ರೀತಿ ಉಚಿತ 200 ಯೂನಿಟ್ವರೆಗೆ ಉಚಿತ ವಿದ್ಯುತ್ ಯೋಜನೆಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ 4,63,813 ಫಲಾನುಭವಿಗಳಿದ್ದು ಸುಮಾರು ಅಂದಾಜು 46 ಕೋಟಿಗಳ ಮೊತ್ತವನ್ನು KEBಗೆ ಸರ್ಕಾರ ಪಾವತಿಸಿದೆ. ಅದೇ ರೀತಿ ಅನ್ನಭಾಗ್ಯ ಯೋಜನೆಯಲ್ಲಿ ಸರ್ಕಾರ ಭರವಸೆ ನೀಡಿದಂತೆ 10 kg ಉಚಿತ ಅಕ್ಕಿಯಲ್ಲಿ 5 kg ಕೇಂದ್ರ ಸರ್ಕಾರ ಬಿಡುಗಡೆ ಮಾಡದೇ ಇರುವುದರಿಂದ ಅದರ ಬಾಬ್ತು ಹಣವನ್ನು ರಾಜ್ಯ ಸರ್ಕಾರ ಫಲಾನುಭವಿಗಳಿಗೆ ನೀಡಿತ್ತು. ಇದರಂತೆ ಒಟ್ಟು ಫಲಾನುಭವಿಗಳು ಶಿವಮೊಗ್ಗ ಜಿಲ್ಲೆಯೊಳಗೆ 3,56,068 ಜನರಿದ್ದಾರೆ. ಈ ಬಾಬ್ತು 20,21,23,200 ರೂಪಾಯಿಗಳನ್ನು ಅಂದರೆ 5 kg ಬಾಬ್ತು 5 kg ಅಕ್ಕಿ ಹಣದ ಬಾಬ್ತು 140 ರೂಪಾಯಿಗೆ ಅದನ್ನು ಫಲಾನುಭವಿಗಳಿಗೆ ಇಲ್ಲಿವರೆಗೂ ಪಾವತಿಸಿದೆ. ಹಾಗೂ ಗೃಹಲಕ್ಷ್ಮಿ ಯೋಜನೆಯಲ್ಲಿ 3,83,358 ಫಲಾನುಭವಿಗಳಿದ್ದು 76 ಕೋಟಿ ರೂಪಾಯಿಗಳನ್ನು ಪ್ರತಿ ತಿಂಗಳು ಪಾವತಿಸ್ತಾ ಇದೆ ಸರ್ಕಾರ. ಅದೇ ರೀತಿ ಯುವನಿಧಿ ಯೋಜನೆಯಲ್ಲಿ ಇದು ಕಳೆದ ಒಂದು ತಿಂಗಳು ಮಾತ್ರ ಬಾಕಿ ಇತ್ತು.